ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನದಿನಕ್ಕೂ ಹೆಚ್ಚಾಗ್ತಾನೇ ಇವೆ. ಹಾಸನ ಜಿಲ್ಲೆಯಲ್ಲಂತೂ ಜನರು ಶಾಕ್ನಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 35 ಮಂದಿ ಉಸಿರು ಚೆಲ್ಲಿದ್ದು ಆತಂಕಕ್ಕೆ ದೂಡುವಂತೆ ಮಾಡಿದೆ. ಇನ್ನು ಸರಣಿ ಹೃದಯಾಘಾತ ಬಗ್ಗೆ ತಜ್ಞರ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಹೊರಬಿದ್ದಿದೆ. ಹಾರ್ಟ್ ಅಟ್ಯಾಕ್ ಬಹುಶಃ ಈ ಹೆಸರು ಕೇಳಿದ್ರೆ ಸಾಕು ಮೈ ರೋಮಗಳೇ ನಡುಗುತ್ತವೆ. ಯಾಕಂದ್ರೆ ಇತ್ತೀಚೆಗಂತೂ ಈ ಹೃದಯಾಘಾತ ಅನ್ನೋದು ರಾಜ್ಯದ ಜನರನ್ನ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತೆ ಮಾಡ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆಯೊಂದರಲ್ಲೇ ಕಳೆದ 1.5 ತಿಂಗಳಿನಲ್ಲಿ 35 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನೂರೆಂಟು ಕನಸು ಕಟ್ಟಿಕೊಂಡಿದ್ದ ಈತನ ಹೆಸರು ಮದನ್. ವಯಸ್ಸಿನ್ನು 21 ವರ್ಷ. ಹಾಸನದ ಚಿಟ್ನಳ್ಳಿಯಲ್ಲಿ ತಾಯಿ ಜೊತೆ ವಾಸವಿದ್ದ. 2 ದಿನದ ಹಿಂದಷ್ಟೇ ಚಿಕ್ಕಗೊಂಡಗೊಳದ ಭಾವನ ಮನೆಗೆ ಬಂದಾಗ ರಾತ್ರಿ ಎದೆ ನೋವಿನಿಂದ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆ ಕರೆದೊಯ್ಯುವಾಗ ಮೃತಪಟ್ಟಿದ್ದಾನೆ. ಸಕಲೇಶ್ಪುರದ ದಾಸರಕೊಪ್ಪಲ್ನಲ್ಲಿ 55 ವರ್ಷದ ವಿಮಲಾರ ಉಸಿರನ್ನು ಹೃದಯಾಘಾತ ಕಸಿದಿದೆ. ಹಾಸನದಲ್ಲಿನ ಹೃದಯಾಘಾತ ಪ್ರಕರಣಗಳಿಗೆ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಈಗಾಗಲೇ 32ಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದೇನಿದೆ ಸಾವುಗಳು, ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇವೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಬಾಳೆಹೊನ್ನಗ ಗ್ರಾಮದಲ್ಲಿ ಹೃದಯಾಘಾತಕ್ಕೆ ಮಹಿಳೆ ಪ್ರಾಣ ಬಿಟ್ಟಿದ್ದಾರೆ. 45 ವರ್ಷದ ಶೀಲಾ ಮನೆಯಲ್ಲಿ ಪಾತ್ರೆ ತೊಳಿತಿದ್ದಾಗಲೇ ಕುಸಿದು ಅಸುನೀಗಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ಮೂಲದ ರೈತ ಈಶ್ವರ್ ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ರು. ಆದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲೇ ಹೃದಯಾಘಾತದಿಂದ 50 ವರ್ಷದ ಈಶ್ವರ್ ಪ್ರಾಣ ಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ PLD ಬ್ಯಾಂಕ್ ನಿರ್ದೇಶಕ ಬಸಣ್ಣಪ್ಪ ಅನ್ನೋರು ಭಾರದ ಲೋಕ ಸೇರಿದ್ರೆ, ಕೊಪ್ಪಳದಲ್ಲಿ ರಂಗಭೂಮಿ ಕಲಾವಿದ ನಿಂಗನಗೌಡ ಕೂಡ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರೋ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಆತಂಕ ತಂದಿಟ್ಟಿವೆ. ಹೀಗಾಗಿ ಇದಕ್ಕೆ ಕಾರಣ ಕೆದಕೋಕೆ ಮುಂದಾಗಿರೋ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ಸಜ್ಜಾಗಿದೆ. ಹಾಗಾದ್ರೆ ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ತಾಂತ್ರಿಕ ಸಮಿತಿ ಸಿದ್ಧಪಡಿಸಿರೋ ವರದಿಯಲ್ಲಿ ಹೃದಯಾಘಾತಕ್ಕೆ ಲಸಿಕೆ ಕಾರಣವಲ್ಲ, ಆದ್ರೆ ಕೋವಿಡ್ ವೈರಸ್ ಕೊಂಚ ಕಾರಣವಾಗಿರಬಹುದು ಅಂತ ಉಲ್ಲೇಖಿಸಲಾಗಿದೆ. ಯಾಕಂದ್ರೆ ಕೋವಿಡ್ ಬಂದು ಹೋದವರಲ್ಲಿ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರೋದು ಪತ್ತೆಯಾಗಿದೆ. ಅಲ್ಲದೆ ಕೋವಿಡ್ ಬಂದ 3 ವರ್ಷಗಳ ಬಳಿಕ ಹೃದಯ ಸಮಸ್ಯೆ ಕಂಡು ಬರ್ತಿದೆ. ನಿದ್ರಾಹೀನತೆ, ಸುಸ್ತು, ಉಸಿರಾಟದ ಸಮಸ್ಯೆ, ಅತಿಯಾದ ಬೊಜ್ಜು ಕಂಡು ಬರ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಜುಲೈ 10 ವರದಿ ಸಲ್ಲಿಸಲು ಸಮಿತಿ ನಿರ್ಧರಿಸಿದೆ. ನಾನು VC ಮೀಟಿಂಗಲ್ಲಿ ಇದೇ ಮೀಟಿಂಗಲ್ಲಿ ಹಾಸನದ DHO ಹಾಗೂ ಅಲ್ಲಿರ್ತಕ್ಕಂಥ ವೈದ್ಯರುಗಳ ಬಗ್ಗೆ ಅದರ ಪ್ರೋಗ್ರೆಸ್ ಬಗ್ಗೆ ತಿಳ್ಕೊತಾ ಇದ್ದೀನಿ. ಅಲ್ಲಿ ಏನೇನು ಆಗಿದೆ ಅಂತ ತಿಳ್ಕೊಂಡು ಸೋಮವಾರ ಅಥವಾ ಮಂಗಳವಾರ ಮತ್ತೊಮ್ಮೆ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 10ನೇ ತಾರೀಕಿನೊಳಗಡೆ ಅದನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಈ ವರದಿ ಮೂಲಕ ತಜ್ಞರು ಕೆಲವು ಸಲಹೆಗಳನ್ನು ನೀಡಲು ಮುಂದಾಗಿದ್ದಾರೆ. ಸಕ್ಕರೆ, ಉಪ್ಪಿನ ಪ್ರಮಾಣ ಕಡಿಮೆ ಮಾಡಬೇಕು. ಕನಿಷ್ಠ ಅಂದ್ರೂ 6 ಗಂಟೆ ನಿದ್ರೆ ಮಾಡಬೇಕು. ಮಕ್ಕಳ ಗ್ಯಾಜೆಟ್ ಸ್ಕ್ರೀನಿಂಗ್ ಟೈಮ್ ಕಡಿಮೆ ಮಾಡಬೇಕು. ಒತ್ತಡ ಕಡಿಮೆ ಮಾಡಿಕೊಳ್ಬೇಕು. ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸಬೇಕು. ಸಾರ್ವಜನಿಕ ಧೂಮಪಾನ ಕಡ್ಡಾಯವಾಗಿ ಬ್ಯಾನ್ ಮಾಡಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮತ್ತು ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. CPR ತರಬೇತಿ ನೀಡುವ ಯೋಜನೆ ಜಾರಿಗೆ ತರಬೇಕು. ಸ್ಟೆಮಿ ಯೋಜನೆಯನ್ನ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡಬೇಕು. ECG, TMT, ECHO, ಲಿಪಿಡ್ ಪ್ರೊಫೈಲ್ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಬೇಕು. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ CT ಆಂಜಿಯೋಗ್ರಾಮ್ ಟೆಸ್ಟ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು. ಜೊತೆಗೆ ರಾಜ್ಯದಲ್ಲಾಗುವ ಪ್ರತಿ ಯುವಕರ ಹಠಾತ್ ಸಾವು ರಿಜಿಸ್ಟರ್ ಆಗಬೇಕು. ಹೃದಯಾಘಾತದ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಸಮಿತಿ ಸಲಹೆ ನೀಡಲು ಮುಂದಾಗಿದೆ. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.